ನಮಸ್ಕಾರ ಎಲ್ಲರಿಗೂ ಬಾಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಎಲ್ಲರಿಗೂ ಸ್ವಾಗತ. ಮೊದಲನೇ ಅಪ್ಡೇಟ್ ಕೊಡ್ಬಿಡೋಣ. ಪಟ್ ನನಗೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡು ಹಂಗೆ ಒಂದು ಲೈಕ್ ಉದುರಿಸಲ್ಲ ಅಂದರೆ ಉದುರಿಸ್ಬಿಡಿ ಏನಾಗಲ್ಲ. ಓಕೆ, ಮೊದಲನೇ ಅಪ್ಡೇಟು ನಮ್ಮ ಟೀಮ್ ಇಂಡಿಯಾದ ವರ್ಸ್ಟ್ ಪರ್ಫಾರ್ಮೆನ್ಸ್ ಏನಿತ್ತು ಈ ಬಾರ್ಡರ್ ಗವಾಸ್ಕರ್ ಟ್ರೋಫಿಲಿ ಬ್ಯಾಟಿಂಗ್ ವೈಸ್ ನೋಡ್ತು ಅಂತಂದರೆ, ಜೊತೆಗೆ ನ್ಯೂಜಿಲ್ಯಾಂಡ್ ಸೀರೀಸಲ್ಲೂ ಕೂಡ ವರ್ಸ್ಟ್ ಪರ್ಫಾರ್ಮೆನ್ಸು, ಜೊತೆಗೆ ಶ್ರೀಲಂಕಾ ಸೀರೀಸಲ್ಲಿ ODI ಸೀರೀಸ್ ಕೂಡ ವರ್ಸ್ಟ್ ಆಡಿದ್ದು ನಮ್ಮ ಬ್ಯಾಟಿಂಗ್ ಡಿಪಾರ್ಟ್ಮೆಂಟು. ಸೊ ಇದಕ್ಕಾಗಿ ಸ್ಪೆಷಲ್ಲಾಗಿ ಬ್ಯಾಟಿಂಗ್ ಕೋಚ್ನ ಇಡಬೇಕು, ಬೇರೆಯವ್ರನ್ನ ಕನ್ಸಿಡರ್ ಮಾಡಬೇಕು ಅಂತ ಅನ್ಕೊಂತ ಇದ್ದಾರೆ ಅಂತ ಇವಾಗ ಅಪ್ಡೇಟ್ ಬಂದಿದೆ. ಆ್ಯಂಡ್ ಇದಕ್ಕೆ ಕೆವಿನ್ ಪೀಟರ್ಸನ್ ಕೂಡ ರೆಸ್ಪಾಂಡ್ ಮಾಡಿದ್ದಾರೆ ಅವೈಲೇಬಲ್ ಅಂತ. ಇನ್ ಕೇಸ್ ಏನಾದರೂ ನನಗೇನಾದ್ರು ಅಪ್ರೋಚ್ ಮಾಡಿದ್ರು ಇಂಡಿಯನ್ ಟೀಮು ಅಂತಂದರೆ ನಾನು ಅವೈಲೇಬಲ್ ಇದ್ದೀನಿ ಕೋಚಿಂಗ್ ಮಾಡೋದಕ್ಕೆ, ಬ್ಯಾಟಿಂಗ್ ಕೋಚ್ ಮಾಡೋದಕ್ಕೆ ಅಂತ. ಸೊ ಇವಾಗ ಬರ್ತಿರೋ ಅಪ್ಡೇಟ್ ಇನ್ನೂ ಒಂದೇನು ಅಂತ ಅಂದರೆ, ಸಿಟಾನ್ಸು ಕೋಟಾಕ್ ಅವ್ರನ್ನ ನೋಡ್ತಾ ಇದೆ ಬ್ಯಾಟಿಂಗ್ ಕೋಚ್ ಆಗಿ ಅಂತ ಇಂಡಿಯನ್ ಕ್ರಿಕೆಟ್ ಟೀಮು. ಇನ್ನೂ ಅಫಿಷಿಯಲಿ ಕನ್ಫರ್ಮ್ ಆಗಿಲ್ಲ. ಒಟ್ಟಿನಲ್ಲಿ ಬ್ಯಾಟಿಂಗ್ ಕೋಚ್ ಯಾರೋ ಒಬ್ಬರು ಬರೋದಂತೂ ಪಕ್ಕ ಅಂತೆ, ಯಾರು ಅಂತ ಇನ್ನೂ ಕನ್ಫರ್ಮ್ ಇಲ್ಲ. ಅಕಾರ್ಡಿಂಗ್ ಟು ರಿಪೋರ್ಟ್ಸು ಸಿಟಾನ್ಸು ಕೋಟಾಕ್ ಅವರಂತೆ, ಬಟ್ ಕೆವಿನ್ ಪೀಟರ್ಸನ್ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಅಪ್ಡೇಟ್ ಬಂದ್ಬಿಟ್ಟು ರಿಷಬ್ ಪಂತ್ ರಿಲೇಟೆಡ್ ಅಪ್ಡೇಟು ಮಗ. ಅವರು ಎಷ್ಟು ರಣಜಿ ಟ್ರೋಫಿ ಮ್ಯಾಚ್ಗಳನ್ನ ಆಡ್ತಾರೋ, ಆದಷ್ಟು 1 ಮ್ಯಾಚ್ ಆಡ್ತಾರೋ, 2 ಮ್ಯಾಚ್ ಆಡ್ತಾರೋ, ಎಷ್ಟು ಮ್ಯಾಚ್ ಆಡ್ತಾರೋ ಗೊತ್ತಿಲ್ಲ ಈ ಸೀಸನ್ನು, ಈ ಸೆಕೆಂಡ್ ರೌಂಡಲ್ಲಿ. ಬಟ್ ಆ ಮ್ಯಾಚ್ಗಳಿಗೆ ಅವರು ಕ್ಯಾಪ್ಟನ್ ಆಗುವಂಥ ಸಾಧ್ಯತೆ ಇದೆ, ಆಡುವಂಥ ಮ್ಯಾಚ್ಗಳಿಗೆಲ್ಲ ಕ್ಯಾಪ್ಟನ್ ಆಗುವಂಥ ಸಾಧ್ಯತೆ ಇದೆ ಅಂತ ಡೆಲ್ಲಿ ಕ್ರಿಕೆಟ್ ಅವರು ಇವಾಗ ಅಪ್ಡೇಟ್ನ ಕೊಟ್ಟಿದ್ದಾರೆ. ವಿರಾಟ್ ಕೊಹ್ಲಿನೂ ಕೂಡ ಪ್ರಾವಿಷನಲ್ ಸ್ಕ್ವಾಡಲ್ಲಿ, ಪ್ರಿಲಿಮಿನರಿ ಸ್ಕ್ವಾಡಲ್ಲಿ ಇದ್ದಾರೆ. ಫೈನಲ್ ಸ್ಕ್ವಾಡ್ ಇನ್ನೂ ಬಂದಿಲ್ಲ, ಬಟ್ ಮುಂಚೆ ಇರುವಂಥ ಸ್ಕ್ವಾಡಲ್ಲಿ ಇವಾಗ ಇದ್ದಾರೆ. ಅವರು ಫೈನಲ್ ಸ್ಕ್ವಾಡಲ್ಲಿ ಇರ್ತಾರೆ ಇರೋದಿಲ್ವ ಅನ್ನೋದ್ರ ರಿಲೇಟೆಡ್ ಯಾವುದೇ ಸಹ ಕ್ಲಾರಿಟಿ ಇಲ್ಲ. ನನ್ನ ಪ್ರಕಾರ ಇರಲ್ಲ ಅನ್ನೋ ಥರನೇ ಕಾಣಿಸ್ತಾ ಇದೆ. ವಿರಾಟ್ ಕೊಹ್ಲಿ ಇಂಡಿಯಾದಲ್ಲಿ ಡೊಮ್ಯಾಸ್ಟಿಕ್ ಕ್ರಿಕೆಟ್ ಆಡೋದು ಸಾಧ್ಯನೇ ಇಲ್ಲ ಅನ್ನೋ ಥರ ಅನ್ನಿಸ್ತಾ ಇದೆ. ಅಪ್ಡೇಟ್ ನಂಬರ್ 3 ಚಾಂಪಿಯನ್ಸ್ ಟ್ರೋಫಿಯ ಸ್ಕ್ವಾಡ್ ರಿಲೇಟೆಡ್ ಮಗ. ಸ್ಕ್ವಾಡಲ್ಲಿ ಇವಾಗ ಆಲ್ಟ್ರೇಷನ್ ಮಾಡ್ಕೊಬೇಕಾಗಿ ಬಂದಿದೆ. ಪ್ರಾವಿಷನಲ್ ಸ್ಕ್ವಾಡ್ ರಿಲೀಸ್ ಆಗಿತ್ತು, ಆಲ್ಮೋಸ್ಟ್ ಎಲ್ಲ ಟೀಮ್ಗಳು ರಿಲೀಸ್ ಮಾಡಿದ್ದಾವೆ. ಒಂದು 6-7 ಟೀಮ್ಗಳು ರಿಲೀಸ್ ಮಾಡಿದ್ರೆ ಇನ್ನೊಂದು 3 ಟೀಮ್ ರಿಲೀಸ್ ಮಾಡೋದು ಬಾಕಿ ಇದೆ. ಸೌತ್ ಆಫ್ರಿಕನ್ ಟೀಮ್ ರಿಲೇಟೆಡ್ ಮಗ. ಹೆಂಡ್ರಿಕ್ ನೋಕಿಯಾ ಅವ್ರಿಗೆ ಮತ್ತೆ ಇಂಜುರಿ ಆಗಿದೆ ಅಂತೆ ಗುರು. ಹೆಂಡ್ರಿಕ್ ನೋಕಿಯಾ ಅವ್ರದ್ದು ಸ್ಕ್ವಾಡಲ್ಲಿ ಇತ್ತು, ಪ್ರಾವಿಷನಲ್ ಸ್ಕ್ವಾಡಲ್ಲಿ ಅವರ ಹೆಸರು. ಇವಾಗ ಫೈನಲ್ ಸ್ಕ್ವಾಡ್ ಮಾಡೋವಂಥ ಟೈಮಲ್ಲಿ ಆಲ್ಟ್ರೇಷನ್ ಮಾಡ್ಕೊಬೇಕಾಗಿ ಬಂದಿದೆ. ಏನಕ್ಕೆ ಅಂದರೆ ಅವ್ರಿಗೇನೋ ಇಂಜುರಿ ಆಗಿದೆ ಅಂತೆ, ಅದರಿಂದ ರೂಲ್ಡ್ ಔಟ್ ಅಂತೆ. ಇಷ್ಟು ಮ್ಯಾಚು ಅಷ್ಟು ಮ್ಯಾಚು ಅಲ್ಲ, ರೂಲ್ಡ್ ಔಟ್ ಅಂತೆ. ಇವ್ರು ನೋಡಿ ಏನು ಗುರು ಬಾಳು, 2019 ವರ್ಲ್ಡ್ ಕಪ್ಪಿಂದೂ ಕೂಡ ರೂಲ್ಡ್ ಔಟ್ ಆದರು, 2023 ODI ವರ್ಲ್ಡ್ ಕಪ್ಪಿಂದೂ ಕೂಡ ರೂಲ್ಡ್ ಔಟ್ ಆದರು, ಇಲ್ಲೂ ಕೂಡ ಚಾಂಪಿಯನ್ಸ್ ಟ್ರೋಫಿಲೂ ಕೂಡ ರೂಲ್ಡ್ ಔಟ್ ಆಗಿದ್ದಾರೆ. ಇವ್ರಿಗೆ ಯಾಕೋ ODI ಫಾರ್ಮ್ಯಾಟ್ ಆಡೋ ಒಂದು ಹಣೆ ಬರನೇ ಬರ್ದಿಲ್ಲ ಅಂತಾರೆ ಕಾಣಿಸ್ತಾ ಇದೆ ICC ಟೂರ್ನಮೆಂಟ್ ಅಂತ ಬಂದಾಗ. ಯಾಕಂದರೆ ಎಲ್ಲಾದ್ರಲ್ಲೂ ರೂಲ್ಡ್ ಔಟ್ 2 ಸಲ ವರ್ಲ್ಡ್ ಕಪ್ಪಲ್ಲಿ ರೂಲ್ಡ್ ಔಟು, ಈ ಕಡೆ ಚಾಂಪಿಯನ್ಸ್ ಟ್ರೋಫಿಲೂ ರೂಲ್ಡ್ ಔಟು. ನೋಡೋಣ ಯಾರನ್ನ ತೊಗೊಂಬರ್ತಾರೆ ಅಂತ. ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಮಾಡಿಲ್ಲ ಯಾರನ್ನ ತೊಗೊಂಬಂದಿದ್ದೀವಿ ಅಂತ. ಒಟ್ಟಿನಲ್ಲಿ ರೂಲ್ ಔಟ್ ಅಂತೂ ಕನ್ಫರ್ಮ್ ಮಾಡಿದ್ದಾರೆ. ಅಪ್ಡೇಟ್ ನಂಬರ್ 4 ಬುಮ್ರಾ ಅವರು ರೆಸ್ಪಾನ್ಸ್ ಮಾಡಿದ್ದಾರೆ ಮಗ. ರೀಸೆಂಟಾಗಿ ಅವ್ರ ರಿಲೇಟೆಡ್ ಏನು ರೂಮರ್ಸ್ ಸ್ಪೆಕ್ಯುಲೇಷನ್ಸ್ ಸ್ಪ್ರೆಡ್ ಆಗ್ತಾ ಇತ್ತೋ, ಡಾಕ್ಟರ್ ಹೇಳ್ಬಿಟ್ಟಿದ್ರಂತೆ ಬೆಡ್ ರೆಸ್ಟು ಅದು ಇದು ಅಂತಲ್ಲ, ಅಂತೆ ಪಂತೆ ಕಂತೆಗಳಿಗೆಲ್ಲ ತರೆ ಎಳೆದಿದ್ದಾರೆ. ಏನೋ ಆಗ್ತಿದೆ ನೋಡಿ, ಇದೇ ಸಾಕ್ಷಿ. ಬ್ಯಾಕ್ ಎಂಡಲ್ಲಿ ಏನೋ ಆಗ್ತಾ ಇರುತ್ತೆ, ಈ ಕಡೆ ಫ್ರಂಟ್ ಎಂಡಲ್ಲೇ ಬೇರೆ ಏನೋ ಆಗಿರುತ್ತೆ. ಅಂದರೆ ಜನಗಳಿಗೆ ತಿಳಿದುವಂಥ ಮಾಹಿತಿನೇ ಬೇರೆ ಇರುತ್ತೆ. ಯಾಕಂದರೆ ಟೈಮ್ಸ್ ಆಫ್ ಇಂಡಿಯಾನೇ ರಿಪೋರ್ಟ್ ಮಾಡಿಬಿಟ್ಟಿತ್ತು ಫುಲ್ ಅಗ್ರೆಸಿವ್ ಆಗಿ. ಬುಮ್ರಾಗೆ ಹಂಗಾಗೋಗ್ಬಿಟ್ಟಿದೆ ಅಂತೆ, ಹಿಂಗಾಗೋಗ್ಬಿಟ್ಟಿದೆ, ಬೆಡ್ ರೆಸ್ಟ್ ಆಗ್ಬಿಟ್ಟಿದ್ರಂತೆ, ಅದಂತೆ ಇದಂತೆ ಅಂತೆ ಎಲ್ಲ. ಎಲ್ಲರೂ ನಾನು ಮಾತಾಡಿದ್ದೆ ಅದ್ರ ಬಗ್ಗೆ, ಯಾಕಂದರೆ ಸಿಕ್ಕಾಪಟ್ಟೆ ಬಂದಿತ್ತು ಅಪ್ಡೇಟ್ಸ್ಗಳು. ಅಫಿಷಿಯಲ್ ಅಪ್ಡೇಟ್ಸ್ ಥರನೇ ಬಂದುಬಿಟ್ಟಿತ್ತು. ಟೈಮ್ಸ್ ಆಫ್ ಇಂಡಿಯಾ ಅವರು ಇವರೆಲ್ಲ ರಿಪೋರ್ಟ್ ಮಾಡಿದ್ರು ಅಂದರೆ ನನ್ನ ಪಕ್ಕ ಇರುತ್ತೆ ಅಂತ. ಬಟ್ ಬುಮ್ರಾ ಅವ್ರನ್ನೇ ಕನ್ಫರ್ಮ್ ಮಾಡಿದರೆ, ಅವರು ಎಕ್ಸೆಲ್ ರೆಸ್ಪಾಂಡ್ ಮಾಡಿದ್ದಾರೆ. ಐ ನೋ ಫೇಕ್ ನ್ಯೂಸ್ ಈಸ್ ಈಸಿ ಟು ಸ್ಪ್ರೆಡ್ ಬಟ್ ದಿಸ್ ಮೇಡ್ ಮಿ ಲವ್. ಫೇಕ್ ನ್ಯೂಸ್ನ ಈಸಿಯಾಗಿ ಸ್ಪ್ರೆಡ್ ಮಾಡ್ತಿರೋ ಗೊತ್ತೋಗರೋ. ಇದನ್ನ ನೋಡ್ಬಿಟ್ಟು ನನಗೆ ಎದ್ದು ಬಿದ್ದು ನಗಬೇಕು ಅನ್ನಿಸ್ತೈತೆ ಥರ ಟ್ವೀಟ್ ಮಾಡಿದ್ದಾರೆ. ಸೋರ್ಸ್ ಅನ್ರಿಲಯಬಲ್ ಅಂತ ಹಾಕೊಂಡಿದ್ದಾರೆ. ಎಲ್ಲೋ ಸೋರ್ಸ್ ಅಂತ ಹಾಕ್ಬಿಡ್ತೀರಾ. ನಾನು ಹೇಳಿದ್ನಿಲ್ಲ ರಿಪೋರ್ಟ್ಸ್ ಅಂತ, ಸೋರ್ಸ್ ಅಂತ ಹೇಳ್ಬಿಡ್ತೀರಾ. ಎಲ್ಲಿಂದ ಬಂತು ಗುರು ನಿಮಗೆ ಸೋರ್ಸು ಅನ್ನೋ ಥರ ಕೇಳಿದ್ದಾರೆ. ಒಟ್ಟಲ್ಲಿ ಬುಮ್ರಾಗೆ ಯಾವುದೇ ಬೆಡ್ ರೆಸ್ಟ್ ಅಂತೂ ಹೇಳಿಲ್ವಂತೆ. ನೋಡೋಣ ಅದೇನಾಗುತ್ತೆ ಅಂತ, ಪಾಸಿಟಿವ್ ಆಗಿರೋಣ ನಾವು ಸ್ವಲ್ಪ. ಅಪ್ಡೇಟ್ ನಂಬರ್ 5 ಹರ್ಷ ಬೋಗ್ಲೆ ಅವರು ಒಂದು ಟ್ವೀಟ್ ಮಾಡಿದ್ದಾರೆ ಎಕ್ಸಲ್ಲಿ. ರೀಸೆಂಟ್ ರೂಲ್ಸ್ಗಳನ್ನ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಫನಿ ಅನ್ಸ್ಬಿಡ್ತಂತೆ ಅವರಿಗೆ. ಆ 150 kg ರೂಲ್ ಆಗಿರ್ಬೋದು, ಅಂದರೆ ಬ್ಯಾಕ್ಸ್ಗಳು ಅದಕ್ಕಿಂತ ಜಾಸ್ತಿ ಎಕ್ಸಿಡ್ ಆಯಿತು ಅಂದರೆ ಪ್ಲೇಯರ್ಸ್ಗಳೇ ಕೊಡಬೇಕು ದುಡ್ಡನ್ನ ಟ್ರಾವೆಲ್ ಮಾಡಬೇಕಾದ್ರೆ. ಆ್ಯಂಡ್ ಹೆಂಡ್ತಿಗಳೆಲ್ಲ ಬರಬಾರ್ದು, ಹೆಂಡ್ರು ಮಕ್ಕಳನ್ನೆಲ್ಲ ಕರ್ಕೊಬರ್ಬಾರ್ದು 12 ದಿನ ಇಷ್ಟು ದಿನ ಅನ್ನೋ ಥರ ರೆಸ್ಟ್ರಿಕ್ಷನ್ನು, ಅದು ಇದೆಲ್ಲ ಏನು ಚಿಕ್ಕದು ಅಲ್ಪ ಸ್ವಲ್ಪ ಇದೆಲ್ಲ ಏನು ಮ್ಯಾಟ್ರಿಗೆ ಬರೋದಿಲ್ಲ ಅಂಥದ್ದನ್ನ ಮಾಡಿದ್ದಾರಲ್ಲ. ಸೊ ಇದನ್ನು ನೋಡ್ಬಿಟ್ಟು ನನಗೆ ಇನ್ನೂ ಒಂದು ಮಾಡಬೇಕು, ಇವನ್ನೆಲ್ಲ ನೋಡ್ಬಿಟ್ರೆ ಚಿಲ್ಲರೆ ಅನ್ನಿಸ್ತಾ ಇದೆ ನನಗೆ. ಮೇಯ್ನಾಗಿ ಮಾಡಬೇಕಾಗಿರೋದೇ ಮಾಡಿಲ್ಲ. ಈ PR ಏಜೆನ್ಸಿಗಳನ್ನ ಇಟ್ಕೊಂಡಿರ್ತಾರಲ್ಲ ಒಬ್ಬೊಬ್ಬ ಪ್ಲೇಯರ್ಗಳು, ಪಬ್ಲಿಕ್ ರಿಲೇಷನ್ನ ಮೇಂಟೈನ್ ಮಾಡುವಂಥ ಏಜೆನ್ಸಿಗಳ ಜೊತೆ ಟೈಅಪ್ ಆಗಿರ್ತಾರಲ್ಲ, ಅದನ್ನು ಬ್ಯಾನ್ ಮಾಡಬೇಕು. ಫಸ್ಟು ಪ್ಲೇಯರ್ಸ್ಗಳು PR ಏಜೆನ್ಸಿಗಳನ್ನ ಇಟ್ಕೊಬಾರ್ದು, ಅದನ್ನು ಬ್ಯಾನ್ ಮಾಡಬೇಕು. ಅದರಿಂದ ಸಿಕ್ಕಾಪಟ್ಟೆ ಏನೇನು ನೆಗೆಟಿವಿಟಿ ಸ್ಪ್ರೆಡ್ ಆಗ್ತದೆ, ಏನೇನು ಬೇಕೋ ಎಲ್ಲ ಸ್ಪ್ರೆಡ್ ಆಗ್ತಿದೆ ಈಚೆ ಕಡೆ. ಅದನ್ನು ಫಸ್ಟ್ ಬ್ಯಾನ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹರ್ಷ ಬೋಗ್ಲೆ ಅವರು ಹೇಳಿದ್ದಾರೆ. ಇದು ಕೂಡ ಒಂಥರ ವ್ಯಾಲಿಡ್ ಪಾಯಿಂಟೇ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೊಳ್ಳಿ ಮಗ. ಬಾ.